ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಯಾವಾಗಲೂ ಕೇಳ್ಕೊಳ್ಳೋ ಥರ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮೂಲಕ ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ. ಏನಿತ್ತಂದರೂ ತಿಳಿಸಿ, ನಾನು ಮಾತಾಡಿದ್ದು ಸರಿ ಇಲ್ವಾ ಅಥವಾ ನಾನು ತೋರಿಸಿರೋ ರೀತಿ ಸರಿ ಇಲ್ವಾ, ಏನಿತ್ತಂದರೂ ಕಾಮೆಂಟಲ್ಲಿ ತಿಳಿಸಿ, ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿದ್ರೆ ಮಾತ್ರ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದೆ ಅನ್ನೋದಾದರೂ ಗೊತ್ತಾಗುತ್ತೆ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಮಂಗಳವಾರದ ವ್ಲಾಗು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಧ್ಯಾಹ್ನ ಇವತ್ತು ನಾನು 12:15 ಎದ್ದಿದ್ದೀನಿ. ಈಗ 12:45 ಆಯಿತು. ಬ್ರಷ್ ಮಾಡಿ ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗೋಷ್ಟರಲ್ಲಿ 12:45 ಆಯಿತು. ಒಂದು ನಿಮಿಷ, ನನ್ನ ಮಗಳು ಕರೀತಿದ್ದಾಳೆ. ಏನಮ್ಮ ಕಾಸೈ ನೀನು ಉಷು ಅವಳು ವಾಶ್ರೂಮಲ್ಲಿದ್ದಾಳೆ. ಅವಳನ್ನ ಫ್ರೆಶ್ ಅಪ್ ಮಾಡಿದೆ, ಬ್ರಷ್ ಎಲ್ಲ ಮಾಡಿಸಿ ಮುಖ ಎಲ್ಲ ತೊಳೆದೆ. ಇರೋದು 4 ಕಲ್ಲು. ಅದನ್ನೇ ಈ ಏನೋ ಕೈ ಬೆರಳಿಗೆ ಹಾಕ್ಕೊಂಡು ಬ್ರಷ್ ಬರುತ್ತಲ್ವ ಪಾಪುಗಳಿಗೆ, ಅದರಲ್ಲಿ ಬ್ರಷ್ ಮಾಡಿಸಿದ್ದು. ಮತ್ತು ವಾಶ್ರೂಮ್ಗೆ ಹೋಗ್ಬೇಕು, ಕಕ್ಕ ಮಾಡಬೇಕು ಅಮ್ಮ ಅಂತಂದು ಕೂರಿಸಿದ್ದೀನಿ. ಹೋಗ್ತಾ ಇದ್ದಾಳೆ. ಅವಳಿಗೇನಂದರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ರೆ ನಾನು ಮಾತಾಡ್ತಿದ್ರೆ ಬಂದ್ಬಿಡ್ಬೇಕು ಅವಳು. ತೋರಿಸ್ತೀನಿ ನೋಡಿ. ಕಳ್ಳಿ ಹಾಯ್ ಮಾಡು, ಗುಡ್ ಮಾರ್ನಿಂಗ್ ಮಾಡು. ಆ ಕೈ ಗುಡ್ ಮಾರ್ನಿಂಗ್. ಅವಳನ್ನ ಫುಲ್ ತೋರ್ಸೋದಕ್ಕಾಗೋದಿಲ್ಲ. ಒಂಚು ಪಾಪ ಕಕ್ಕ. ಈ ರೀತಿ ಅವಳು ಅಂದರೆ ಅವಳು ಕಕ್ಕ ಮಾಡಬೇಕಾದ್ರೆ ಅವಳು ಮುಂದೆನೇ ಕುತ್ಕೋಬೇಕು. ಸ್ವಲ್ಪ ನಾನು ಆ ಕಡೆ ಹೋದರೆ ಅಮ್ಮ 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 ಅಂತ ಕರಿತಾ ಇರ್ತಾಳೆ. ನಾನು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ವ್ಲಾಗ್ನ. ಹೆಂಗಿದ್ರು ಅವಳು ವಾಶ್ರೂಮ್ಗೆ ಹೋಗಿದ್ದಲ್ಲ, ಟೈಮ್ ಹೇಗೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಶುರು ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋ ಆನ್ ಮಾಡಿಕೊಂಡೆ. ಅವಳು ಬಂದು ಅಮ್ಮ ಅಮ್ಮ ಅಂತಾಳೆ. ಸರಿ, ಅವಳು ಸ್ವಲ್ಪ ಸಮಾಧಾನವಾಗಿ ಇವಾಗ ಕುತ್ಕೊಂಡು ಮಾಡ್ತಾಯಿದ್ದಾಳೆ. ಇವಾಗ ನಾನು 12:15 ಯಾಕೆ ಎದ್ದಿದ್ದೀನಿ ಅಂದರೆ ಮಲ್ಕೊಂಡಿದ್ದು ಲೇಟು. ಇತ್ತೀಚೆಗೆ ವಂಶಕ್ಕೆ ಹುಷಾರು ತಪ್ತಾನೇ ಇದ್ದಾಳೆ. 1 ಅವರ್ ಚೆನ್ನಾಗಿದ್ದರೆ 1 ಅವರ್ ಹುಷಾರು ತಪ್ಪಿರ್ತಾಳೆ. ಹೈ ಫೀವರ್ ಆಗಿರುತ್ತೆ. ನೈಟ್ ಕೂಡ ಅಷ್ಟೇ ಜ್ವರ ಬರ್ತಾಯಿತ್ತು ಹೋಗ್ತಾಯಿತ್ತು. ಈ ರೀತಿ ಅವಳಿಗೆ ಸಿರಪ್ ಹಾಕೋದಕ್ಕೆ ದಳ್ತಿದ್ದೆ, ಅವಳನ್ನ ನೋಡ್ತಾ ಇದ್ದೆ. ಮತ್ತು ಏನಂದರೆ ಸಂಜೆ ಟೈಮ್ ಮಲ್ಕೊಂಡ್ಬಿಡ್ತಾಳೆ. ಹಾಗಾಗಿ ನೈಟ್ ಮಲ್ಕೊಳ್ಳೋದು ಲೇಟ್ ಆಗ್ತಿದೆ. ಅವಳು ಮುಂಚೆ ಎಲ್ಲ 10 ಗಂಟೆ 10:30 ಮಲ್ಕೊಂಡ್ಬಿಡ್ತಾಯಿದ್ಲು. ನಾವು ಮಲ್ಕೊಳ್ಳೋ ಟೈಮ್ಗೆ ಮಲಗಿಸ್ಬಿಡ್ತಿದ್ವಿ, ಮಲ್ಕೊಂಡ್ಬಿಡ್ತಾಯಿದ್ಲು. ಏನು ಕಳ್ಳಿ, ನನ್ನ ಕಳ್ಳಿ ಅಂತಿದ್ದಾಳೆ. ಮಲ್ಕೊಂಡ್ಬಿಡ್ತಿದ್ಲು. ಈಗ ಹುಷಾರಿಲ್ಲ. ಕಳ್ಳಿ ಅವಳು ಬಂದೇ ಬಿಟ್ಲು. ಅವಳಿಗೆ ಇವಾಗ ಹುಷಾರಿಲ್ಲದೆ ಇರೋದ್ರಿಂದ ಸಂಜೆ ಟೈಮ್ ಒಂದ್ಸಲ ಮಲ್ಕೊಂಡ್ಬಿಡ್ತಾಳೆ. ಸಂಜೆ ಮಲ್ಕೊಳ್ಳೋದ್ರಿಂದ ನೈಟು ಮಲ್ಕೊಳ್ಳೋದು ಲೇಟ್ ಆಗ್ತಿದೆ. 1 ಗಂಟೆ 2 ಗಂಟೆ ಹಿಂಗೆ. ಅದಾದಮೇಲೆ ಮಧ್ಯದಲ್ಲಿ ದಳ್ತಾ ಇರ್ತೀನಿ ಅವಳನ್ನ ನೋಡೋದಕ್ಕೆ, ಸಿರಪ್ ಹಾಕೋದಕ್ಕೆ. ಸೊ ತಲೆನೋವು ಬಂದ್ಬಿಟ್ಟಿರುತ್ತೆ, ಬೆಳಗ್ಗೆ ಎದ್ದೇಳೋದಕ್ಕೆ ಆಗೋದಿಲ್ಲ. ಮನೆಯಲ್ಲೂ ಯಾರೂ ಕೇಳೋದಿಲ್ಲ, ಅವ್ರಿಗೂ ಕೂಡ ಗೊತ್ತು. ಹಸ್ಬೆಂಡ್ ಇರ್ತಾರಲ್ವ, ಅವರು ನೋಡ್ತಾ ಇರ್ತಾರೆ ನಾನು ಎದ್ದೇಳೋದನ್ನೆಲ್ಲ. ಸೊ ಕೇಳೋದಿಲ್ಲ. ಅದೇನೇನು ಪಾಪುಗೆ ಹುಷಾರಿಲ್ಲ ಅಲ್ವ, ಅದಕ್ಕೆ ಸುಮ್ಮನೆ ಇದ್ದಾರೆ. ಇಲ್ಲ ಅಂದರೂ ಏನು ಕೇಳೋದಿಲ್ಲ ಪಾಪ, ಅವ್ರಿಗೆ ಗೊತ್ತು. ಈಗ ಮಕ್ಕಳು ಇದ್ದು ಮನೆಯಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ನೈಟ್ ಟೈಮ್ ನಿದ್ಗಿಡೋದಿಲ್ಲ, ಕಾಮನ್ ಅಲ್ವಾ. ಅದಕ್ಕೋಸ್ಕರನೇ ಇಷ್ಟೊತ್ತಾಗಿದೆ. ನಾವು ಹೋಗಿ ತಿಂಡಿ ತಿನ್ನೋಷ್ಟರಲ್ಲಿ 1 ಗಂಟೆ ಆಗುತ್ತೆ. ಸಾರಿ, ಊಟ, ಯಾಕಂದರೆ 1 ಗಂಟೆ ಊಟದ ಟೈಮ್, ಊಟನೇ ಆಗೋಗುತ್ತೆ. ಮತ್ತು ನಾನು ಸಿಗ್ತೀನಿ. ಅವಳು ಏನು ಮಾಡ್ತಿದ್ದಲ್ಲಿ ನೋಡಬೇಕು. ಕಳ್ಳಿ, ನನ್ನ ಕಳ್ಳಿ ಅಂತ ಅಂತಾಳೆ. ಅವಳನ್ನ ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ವ, ಅದಕ್ಕೋಸ್ಕರನೇ. ಆ್ಯಕ್ಚುಲಿ ಟಿಫನಿಗೆ ಬಂದು ದೋಸೆ ಮಾಡಿ ಆಲೂಗೆಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡು ಖುಷಿಯಾಗಿ ಹೋದೆ ಬ್ಯಾಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡಿದ್ರೆ ನಮ್ಮತ್ತೆ ಮಾಡಿರಲಿಲ್ಲ. ನೈಟೇ ದೋಸೆ ಹಿಟ್ಟೆಲ್ಲ ನೆನೆಸಿಟ್ಟಿದ್ದಾರೆ. ಸೊ ನಾನು ಹಂಗೆ ಅಂದ್ಕೊಂಡೆ ಬೆಳಗ್ಗೆಗೆ ಈ ಟಿಫನ್ ಫಿಕ್ಸು, ಆಲೂಗೆಡ್ಡೆ ಪಲ್ಯ ಎಲ್ಲ ಫಿಕ್ಸು ಅಂತ. ನನಗೂ ಯಾಕೋ ಮಸಾಲೆ ದೋಸೆ ಎಲ್ಲ ತಿನ್ಬೇಕು ಅನಿಸ್ತಾ ಇತ್ತು. ಹಾಗಾಗಿ ಅದೇ ಟೈಮ್ಗೆ ಹಿಟ್ಟೆಲ್ಲ ರುಬ್ಬಿದ್ರು ದೋಸೆಗೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಅಂದ್ಕೊಂಡು ಹೋದರೆ ಪುಳಿಯೋಗರೆ ಮಾಡಿದ್ದಾರೆ.
ಸೊ ಯಾಕತೆ ಅಂತ ಹೇಳಿದೆ. ಅದಕ್ಕೆ ಇಲ್ಲಮ್ಮ ಸ್ವಲ್ಪ ರೈಸ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದೆ, ಅದಕ್ಕೋಸ್ಕರ ಪುಳಿಯೋಗರೆ ಮಾಡಿದೆ, ನಿಂಗೆ ಬೇಕಂದ್ರೆ ಇವಾಗ ಮಾಡಿಕೊಡ್ತೀನಿ ಅಂದರು. ಆಲ್ರೆಡಿ ಎದ್ದಿರೋದೇ ಲೇಟು, ಹೊಟ್ಟೆ ಬೇರೆ ಹಸಿವಾಗ್ತಾ ಇತ್ತು. ಇನ್ನು ಆಲೂಗೆಡ್ಡೆ ಎಲ್ಲ ಪಲ್ಯ ಮಾಡಿಕೊಂಡು ಚಟ್ನಿ ಮಾಡಿಕೊಂಡು ಅಲ್ಲೇ ಒಂದು ಅರ್ಧ 1 ಅವರ್ ಹೋಗ್ಬಿಡುತ್ತೆ. ಅಷ್ಟೆಲ್ಲ ಕಾಯೋಷ್ಟು ಪೇಷನ್ಸ್ ಇಲ್ಲ ಅಂತೇಳ್ಬಿಟ್ಟು ದೋಸೆ ಹಿಟ್ಟು ಇತ್ತಲ್ವ, ಸೊ ದೋಸೆ ಹಾಕ್ಸ್ಕೊಂಡು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿದ್ರು. ಆ ಸಾಂಬಾರಲ್ಲೇ ದೋಸೆ ತಿನ್ನೋಣ ಅಂತ ಹೇಳ್ಬಿಟ್ಟು ಕೇಳಿದೆ. ಬಟ್ ದೋಸೆ ಹಾಕ್ಕೊಡೋ ಬದಲು ಅವರು ಪುಳಿಯೋಗರೆ ಹಾಕ್ಕೊಟ್ರು. ನಾನು ದೋಸೆ ಬೇಕು ಅಂದಿರೋದನ್ನ ಅವರು ಕೇಳಿಸ್ಕೊಂಡಿಲ್ಲ, ಪುಳಿಯೋಗರೆ ಹಾಕ್ಕೊಟ್ರು. ಇನ್ನು ತಟ್ಟೆಗೆ ಊಟ ಬಂದಮೇಲೆ ಬೇಡ ಅನ್ಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಪುಳಿಯೋಗರೆನೇ ತಿಂದಿದ್ದಾಯಿತು. ನನ್ನ ಒಂದು ಮಸಾಲೆ ದೋಸೆ ಆಸೆ ನೈಟ್ ಈಡೇರ್ತು. ಇನ್ನು ಟಿಫನ್ ತಿನ್ಕೊಂಡು ಬಂದ ಮೇಲೆ ಬಟ್ಟೆಗಳೆಲ್ಲ ಸ್ವಲ್ಪ ಹಸಿ ಇತ್ತು, ಅದನ್ನು ಕೂಡ ಹೊರಗಡೆ ಒಣಗಾಕ್ದೆ. ನೋಡಿದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಗಿತ್ತು, ಮತ್ತೆ ಬಟ್ಟೆಗಳೆಲ್ಲ ಎತ್ಕೊಂಡು ಬಂದಿದ್ದಾಯಿತು. ಇದೇ ರೀತಿ ಆಗ್ತಿದೆ ಇವಾಗ ಬಟ್ಟೆ ಒಣಗಿಸೋ ಒಂದು ಪರಿಸ್ಥಿತಿ. ನಾನೇನಂದ್ರೆ ಎಷ್ಟು ಸಲ ಓಡಾಡಿದ್ರು ಪರವಾಗಿಲ್ಲ, ಆದಷ್ಟು ಹೊರಗಡೆ ಬಟ್ಟೆಗಳನ್ನ ಹಾಕಿ ಒಣಗಿಸ್ಕೊತೀನಿ. ಮಳೆ ಬಂದಾಗ ಎತ್ಕೊತೀನಿ, ಕಷ್ಟ ಆದರೂ ಪರವಾಗಿಲ್ಲ. ಯಾಕಂದರೆ ಬಟ್ಟೆಗಳೆಲ್ಲ ಈ ಟೈಮಲ್ಲಿ ಒಣಗಬೇಕು, ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡುತ್ತೆ, ಹಸಿ ಸ್ಮೆಲ್ಲು. ಅದಕ್ಕೋಸ್ಕರನೇ ಇನ್ನು ನೈಟ್ ಹಂಗೆ ಬಟ್ಟೆಗಳನ್ನೆಲ್ಲ ಫ್ಯಾನ್ ಗಾಳಿಗೆ ಒಂದ್ಸಲ ಹಾಕ್ತೀನಿ. ಸ್ವಲ್ಪ ನಾರ್ಮಲಾಗಿ ಡ್ರೈ ಮಾಡ್ಕೊತೀನಿ ಹೊರಗಡೆ ಬಟ್ಟೆಗಳಾಕಿ. ಇನ್ನು ನೈಟ್ ಫ್ಯಾನ್ಗಳಿಗೆ ಚೆನ್ನಾಗೇ ಒಣಗೋಗ್ಬಿಡುತ್ತೆ. ಇವತ್ತು ಮಂಗಳವಾರ, ಇವತ್ತು ಸಂಕಷ್ಟ ಇದೆ, ಹಾಗಾಗಿ ತಲೆಗೆ ಬೇರೆ ಸ್ನಾನ ಮಾಡಬೇಕು. ನಾನು ತಲೆಗೆ ಸ್ನಾನ ಮಾಡೋದಾದರೆ ತಲೆಗೆ ಆಯಿಲ್ನ ಅಪ್ಲೈ ಮಾಡ್ತೀನಿ, ಅಥವಾ ಯಾವುದಾದ್ರೂ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ. ವಾರಕ್ಕೆ ಒಂದ್ಸಲನಾದರೂ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ. ಇವತ್ತು ಒಂಥರ ಜ್ಯೂಸ್ ರೀತಿ ಇದೆ, ನೀವು ನೋಡ್ಬೋದು. ಜ್ಯೂಸ್ ಇದು ಪ್ಯಾಕ್ ಥರ ಇಲ್ಲ. ಅಂದರೆ ನಾನು ಇದಕ್ಕೆ ಬಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ನಿಂಬೆ ರಸ, ಒಂದು ವೀಳ್ಯದೆಲೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಹೇರ್ ಪ್ಯಾಕ್ ಯಾವುದೇ ಆದ್ರೂ ಹಾಗೆ ಡ್ರೈ ಆಗಿ ಅಪ್ಲೈ ಮಾಡಬಾರ್ದು, ಸ್ವಲ್ಪ ಮಾಯ್ಶ್ಚರೈಸ್ ಆಗಿ ನಾವು ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತೇವೆ. ಸೊ ಇಷ್ಟು ಯೂಸ್ ಮಾಡಿದ್ದೀನಿ. ಅಂದರೆ ನಾನು ಹೇರ್ ಪ್ಯಾಕಿಗೆ ಇದೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತ ಇಲ್ಲ, ಕೈಗೆ ಸಿಕ್ಕಿದ್ದನ್ನ ಹಾಕಿ ಮಾಡ್ತೀನಿ. ಅಂದರೆ ಹೇರ್ಗೆ ಇದು ಒಳ್ಳೆಯದು ಅನಿಸಿದ್ರೆ ಮಾತ್ರನೇ ಅಂಥ ಪದಾರ್ಥಗಳನ್ನ ಯೂಸ್ ಮಾಡಿ ನಾನು ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊತೀನಿ. ಇವಾಗ ಹೇಳ್ತಾರಲ್ವ, ಇವಾಗ ಅಡುಗೆಗಳೆಲ್ಲ ನಾವು ಬೇಗ ಮಾಡೋ ಅಡುಗೆ ಚೆನ್ನಾಗಿ ಬರುತ್ತೆ, ಅಥವಾ ಕೈಗೆ ಸಿಕ್ಕಿದ್ದನ್ನ ಹಾಕಿ ಮಾಡಿದ್ದ ಅಡುಗೆ ರುಚಿಯಾಗಿರುತ್ತೆ ಅಂತ ಕಾಮನ್ ಆಗಿ ಹೇಳ್ತೀವಿ. ಸೊ ಹೇರ್ ಪ್ಯಾಕಲ್ಲಿ ನಾನು ಕೂಡ ಅದನ್ನೇ ಫಾಲೋ ಮಾಡೋದು. ಸುಮ್ಮನೆ ಕೈಗೆ ಸಿಕ್ಕಿದ್ದನ್ನ ಹಾಕ್ತೀನಿ. ಅಂದರೆ ಈ ಖಾರದ ಪುಡಿ, ಸಾಸಿವೆ, ಜೀರಿಗೆ ಅಂತ ಅಲ್ಲ, ಅಂದರೆ ಹೇರ್ಗೆ ಯೂಸ್ ಮಾಡುವಂಥ ಪದಾರ್ಥಗಳಲ್ಲಿ ಬೇಗ ಯಾವುದು ಕೈಗೆ ಸಿಗುತ್ತೆ ಅಂಥದ್ದನ್ನ ಯೂಸ್ ಮಾಡ್ತೀನಿ. ಇದಕ್ಕೆ ಆ್ಯಕ್ಚುಲಿ ನಾನು ಕರ್ಬೇವಿನ ಸೊಪ್ಪು ಹಾಕಬೇಕಾಗಿತ್ತು. ಈಗ ಫ್ರಿಜ್ಜಲ್ಲೆಲ್ಲ ಹುಡುಕಿ ತೊಗೊಂಡು ಮಾಡೋಷ್ಟು ನಂಗೆ ಟೈಮ್ ಇರಲಿಲ್ಲ, ಹಾಗಾಗಿ ಬೇಗ ಒಂದು ವೀಳ್ಯದೆಲೆ ಬೇಗ ಸಿಕ್ತು ಪಟ್ಟ ಅಂತ ಒಂದು ಈರುಳ್ಳಿ ಹಾಕ್ಕೊಂಡೆ. ಅದೆರಡನ್ನೂ ಚೆನ್ನಾಗಿ ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಂಡೆ. ಅದ್ರ ರಸ ತೊಗೊಂಡೆ, ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಮತ್ತು ನಿಂಬೆ ರಸ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ವಾರಕ್ಕೆ ಒಂದ್ಸಲನಾದರೂ ಯಾವ ರೀತಿನಾದರೂ ಯಾವುದಾದ್ರೂ ಪರವಾಗಿಲ್ಲ ಒಂದು ಹೇರ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ತಿದ್ದೀನಿ. ಈರುಳ್ಳಿ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು, ಬೇಗನೆ ಹೇರ್ ಗ್ರೋತ್ ಆಗುತ್ತೆ. ನಾನು ವರ್ಷಕ್ಕೆ 1-2 ಸಲನಾದರೂ ಹೇರ್ ಕಟ್ ಮಾಡಿಸ್ತೀನಿ, ಇಲ್ಲ ಅಂದ್ರೂ 1 ಸಲನಾದರೂ ಮಾಡಿಸ್ತೀನಿ. ಅಯ್ಯೋ ನೀನು ಬಿಡಮ್ಮ, ಅದು ಯಾವಾಗ ಕಟ್ ಮಾಡಿಸ್ತೀಯೋ, ಅದು ಯಾವಾಗ ಉದ್ದ ಬೆಳೆಸ್ತೀಯೋ ಅಂತ ಹೇಳ್ತಾರೆ. ನಾನು ಈಗ ರೀಸೆಂಟಾಗಿ 1 ಮಂತ್ ಆಯ್ತು ಅಂದ್ಕೊತೀನಿ ಹೇರ್ ಕಟ್ ಮಾಡಿಸ್ದೆ. ಅವಾಗ ಮನೇಲೆಲ್ಲ ಅಯ್ಯೋ ನಿನಗೇನು ಬೆಳೆಯುತ್ತೆ ಬಿಡು ಅಂತಾರೆ. ಅಂದರೆ ನಾನು ಆ ರೀತಿ ಕೇರ್ ಮಾಡ್ತೀನಿ. ಅಂದರೆ ಸ್ವಲ್ಪ ಡ್ಯಾಂಡ್ರಫ್ ಅಂತೂ ಇದ್ದೇ ಇದೆ ನನ್ನ ತಲೆಯಲ್ಲಿ, ಅದು ಏನು ಮಾಡಿದ್ರೂ ಹೋಗ್ತಾನೆ ಇಲ್ಲ. ಅದಕ್ಕೆ ಅದ್ರ ಪಾಡಿಗೆ ಅದೇ ಇರಲಿ, ನಾವೇನು ಕೇರ್ ಮಾಡಬೇಕು ನಾನು ಕೇರ್ ಮಾಡ್ತಾ ಇರ್ತೀನಿ ಹೇರ್ ಕೇರ್ನ. ಅಂದರೆ ಬೇರೆಯವ್ರ ಥರ ಹೇರ್ ಇಷ್ಟಿಷ್ಟು ಉದುರುತ್ತೆ ಅನ್ನೋ ಥರ ಏನೆಲ್ಲ, ನಾರ್ಮಲಾಗಿ ಹೇರ್ ಫಾಲ್ ಆಗುತ್ತೆ ಅಷ್ಟೇ. ಒಳ್ಳೆ ರೀತಿಯಿಂದನೇ ನನ್ನ ಹೇರ್ನ ನಾನು ಮೇಂಟೈನ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಈ ರೀತಿ ಒಂದು ಕೂಮ್ ಯೂಸ್ ಮಾಡ್ತಾಯಿದ್ದೀನಿ. ಚಿಕ್ಕದು ಬರುತ್ತೆ ನೋಡಿ, ಈ ಥರದ್ರಲ್ಲಿ ನಾನು ಯೂಸ್ ಮಾಡೋದಿಲ್ಲ, ನಾನು ಬೇಗ ಹೊಡೆಯೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಥರ ದಪ್ಪ ಹಲ್ಲು ಇರುತ್ತಲ್ವ, ಇದನ್ನು ಯೂಸ್ ಮಾಡ್ತೀನಿ. ಇದು ತುಂಬಾ ಯೂಸ್ಫುಲ್ ಆಗಿದೆ ನನಗಂತೂ ಪರ್ಸ್ನಲಿ. ಈ ಒಂದು ಕೂಮ್ನ ಬಿಟ್ಟು ನಾನು ಇರೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲನ ಮಿಸ್ ಆಯಿತು ಅಂದರೆ ಫುಲ್ ಡೇ ಹುಡುಕಾಡ್ತಾ ಇರ್ತೀನಿ ನಾನು. ಇಲ್ಲಾಂದರೆ ಇದೇ ಥಿಕ್ನೆಸ್ಸಲ್ಲಿ ಇದರಲ್ಲಿ ನನಗೆ ಬೇಕು ಅಂತ ಹುಡುಕ್ತಾ ಇರ್ತೀನಿ. ಎಲ್ಲ ಬ್ಯಾಂಗಲ್ ಸ್ಟೋರಲ್ಲೂ ನನ್ನ ಹಸ್ಬೆಂಡ್ನ ಕಳಿಸ್ತೀನಿ, ನಮ್ಮ ಅತ್ತೆನ ಕಳಿಸ್ತೀನಿ,
ತೊಗೊಂಡು ಬನ್ನಿ ಅಂತ. ಇದಂತೂ ನಾನು ಬಿಡೋದೇ ಇಲ್ಲ, ಎಲ್ಲೂ ಹೋದ್ರೂ ಏನು ಮಿಸ್ ಆಗಂಗಿಲ್ಲ. ಅಕಸ್ಮಾತ್ ಊರಲ್ಲಿ ಬಿಟ್ಟು ಬಂದುಬಿಟ್ಟೆ ಅಂದರೆ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಹಂಗೆ ನನ್ನ ಹಸ್ಬೆಂಡ್ನ ಕರ್ಕೊಂಡೋಗಿ ತೊಗೊಂಡು ಬಂದುಬಿಡ್ತೀನಿ. ಆ ಥರ ಇದು ನನ್ನ ಏನಂತಾರೆ, ನನ್ನ ಹೇರ್ಗೆ ಇದು ಮೇಯ್ನಾಗಿ ಯೂಸ್ಫುಲ್ ಆಗುವಂಥ ಒಂದು ಟೂಲ್. ಸೊ ಯಾವುದೇ ಒಂದು ಹೇರ್ ಪ್ಯಾಕ್ ಅಪ್ಲೈ ಮಾಡಬೇಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಫಸ್ಟು ಸಿಕ್ ಹೊಡಿಬೇಕು. ಯಾಕೆ ಅಂತಲೂ ಹೇಳ್ಬಿಡ್ತೀನಿ, ಪ್ರತಿ ಸಲ ಹೇಳ್ಬೇಕಾದ್ರೂ ಯಾಕೆ ಅಂತಲೂ ಹೇಳ್ಬಿಡ್ತೀನಿ. ಅಂದರೆ ಸಿಕ್ ಕಟ್ಕೊಂಡಿರುತ್ತಲ್ವ, ಅದ್ರ ಜೊತೆಗೆ ನಾವು ಹೇರ್ ಪ್ಯಾಕ್ ಅಥವಾ ಏನೋ ಒಂದು ಅಪ್ಲೈ ಮಾಡ್ತೀವಿ, ಹಿಂಗೆಲ್ಲ ಮಸಾಜ್ ಮಾಡ್ತೀವಿ, ಇನ್ನಷ್ಟು ಸಿಕ್ಕಾಗುತ್ತೆ. ಅದ್ರ ಜೊತೆಗೆ ಸ್ನಾನ ಮಾಡ್ಕೊಂಡು ಬರ್ತೀವಿ, ಸ್ನಾನ ಆದಮೇಲೆ ಹಿಂಗೆಲ್ಲ ಮಾಡಬೇಕು, ಅದ್ರ ಜೊತೆಗೆ ಇನ್ನೊಂದಷ್ಟು ಸಿಕ್ಕಾಗುತ್ತೆ. ಅದಾದಮೇಲೆ ಒದ್ದೆ ತಲೆಯಲ್ಲಂತೂ ಸಿಕ್ ಹೊಡಿಲೇಬಾರ್ದು. ಸೊ ಇವಾಗ ಹೆಂಗೆ ಅಂದರೆ, ಒಂದು ನಿಮಿಷ ಹೇರ್ ಕಟ್ಕೊಂಡ್ಬಿಡ್ತೀನಿ, ಇಲ್ಲ ಹುಚ್ಚಿ ಥರ ಕಾಣಿಸ್ತೀನಿ. ಅಂದರೆ ಇವಾಗ ನೀವು ನೋಡಿ, ಇವಾಗ ಪಾಟ್ಗಳಲ್ಲಿ ನೀರು ಜಾಸ್ತಿ ಇಟ್ಬಿಟ್ರೆ, ನೀರು ಕುಡ್ದಿದ್ರೆ ಜಾಸ್ತಿ ಗಿಡ, ನಾವು ಹಿಂಗೆ ಎತ್ತಿದ ತಕ್ಷಣ ಬಂದ್ಬಿಡುತ್ತೆ ಅಲ್ವಾ. ಹಾಗೆ ನಾವು ಸ್ನಾನ ಮಾಡಿ ಹೇರೆಲ್ಲ ವೆಟ್ ಆಗಿರುತ್ತೆ, ಒದ್ದೆ ಆಗಿರುತ್ತೆ. ನಾವು ಸಿಕ್ಕೊಡ್ದಾಗ ಬೇಗ ಈಸಿಯಾಗಿ ಅಂದರೆ ಬಂದ್ಬಿಡೋಷ್ಟು ಸಾಫ್ಟ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರನೇ ಒದ್ದೆ ತಲೆಯಲ್ಲಿ ಹೇರ್ನ ಕೂಮ್ ಮಾಡಬಾರ್ದು, ಹೇರ್ನ ಡ್ರೈ ಮಾಡ್ಕೋಬೇಕು. ಇವಾಗ ಹೇರ್ ಡ್ರೈ ಮಾಡ್ಕೋಬೇಕು ಅಂದರೆ ಹಿಂಗೆಲ್ಲ ಅಂತೀವಿ, ಇನ್ನೊಂದಷ್ಟು ಸಿಕ್ ಕಟ್ಟುತ್ತೆ. ಅದಾದಮೇಲೆ ಸಿಕ್ ಹೊಡೆಯೋಕೆ ಹೋಗ್ತೀವಿ ಅಂದರೆ ಭಯಂಕರವಾಗಿ ಸಿಕ್ಕು ಕಟ್ಟಿರುತ್ತೆ ಅಂತ ಹೇಳ್ಬೋದು. ಅದರಿಂದ ಸಿಕ್ ಹೊಡಿಬೇಕಾದ್ರೆ, ಅದರಿಂದ ಇನ್ನೊಂದೇನೆಂದರೆ ಸಿಕ್ಕನ್ನ ನಾವು ಬಿಡಿಸ್ಬೇಕಾದ್ರೆ ಒಂದಷ್ಟು ಹೇರ್ ಫಾಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಾವು ಹೇರ್ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದು ಸಲ ಸಿಕ್ಕೊಡ್ಬಿಟ್ರೆ ಸ್ನಾನ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ಅದಾದಮೇಲೆ ಹೇರ್ ಡ್ರೈ ಆದಮೇಲೆ ನಾವು ಸಿಕ್ಕೊಡ್ತೀವಲ್ಲ, ಆವಾಗ ಕಮ್ಮಿ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ಬೋದು. ಹೇಳ್ಬೇಕಂದ್ರೆ ಇವಾಗ ಒಂದೆರಡು ದಿನದಿಂದ ತಲೆ ಸಿಕ್ಕು ಕೂಡ ನಾನು ಹೊಡೆದಿರ್ಲಿಲ್ಲ, ಇವಾಗೆಲ್ಲ ಸಿಕ್ಕು ಹೊಡಿತಾ ಇದ್ದೀನಿ. ಬಂದೆ. ಜ್ವರದ ಯಾಕೆ? ತರ್ತೀನಿ. ಪಾಪುಗೆ ಮತ್ತೆ ಜ್ವರ ಬಂದಿದೆ ಅಂತೆ, ಸಿರಪ್ ತೊಗೊಂಡೋಗ ಹಾಕಬೇಕು. ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಬೆಳಗ್ಗೆಲ್ಲ ಚೆನ್ನಾಗಿದ್ಲು, ಈಗ ಮತ್ತೆ ಹುಷಾರು ತಪ್ಪಿದ್ದಾಳೆ. ಇನ್ನು ವಂಶುಗೆ ಸಿರಪ್ ತಗೊಂಡೋಗಿ ಹಾಕಬೇಕು. ಹೇಗಿದ್ರು ಇವಾಗ ಹೇರ್ ಪ್ಯಾಕ್ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಲ್ಲ, ಸೊ ಅಪ್ಲೈ ಮಾಡಿಕೊಂಡು ಒಟ್ಟಿಗೆ ಹೋಗಿ ಪಾಪುಗೆ ಸಿರಪ್ ಹಾಕಿದ್ರಾಯ್ತು ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಫಸ್ಟು ಸಿಕ್ಕೆಲ್ಲ ಬಿಡಿಸ್ಕೊಂಡು ನೆಕ್ಸ್ಟು ಏನು ಮಾಡಿಟ್ಕೊಂಡಿದ್ದೆ ಹೇರ್ ಪ್ಯಾಕ್, ಅಥವಾ ಅದನ್ನು ಏನು ಅನ್ಬೋದು, ಪ್ಯಾಕ್ ರೀತಿ ಇಲ್ಲ, ಫುಲ್ ನೀರು ಥರ ಇದೆ. ಸೊ ಅದನ್ನು ನೀಟಾಗಿ ಅಪ್ಲೈ ಮಾಡಿ ಸ್ಕಾಲ್ಪ್ಗೆಲ್ಲ ಮಸಾಜ್ ಮಾಡಬೇಕು ಚೆನ್ನಾಗಿ. ಸೀದಾ ಒಂದ್ಸಲ ಮಸಾಜ್ ಮಾಡಬೇಕು. ಅದಾದಮೇಲೆ ಕೂದಲನ್ನೆಲ್ಲ ಮುಂದೆ ಹಾಕ್ಕೊಂಡು ಉಲ್ಟಾ ಹಾಕ್ಕೊಂಡು ಅವಾಗ ಒಂದ್ಸಲ ಚೆನ್ನಾಗಿ ಮಸಾಜ್ ಮಾಡಬೇಕು. ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ. ಹಾಗೆ ಸ್ಕಾಲ್ಪ್ಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ, ಈ ಮುಖದ ಮೇಲೆಲ್ಲ ಹರ್ಕೊಂಡು ಬರೋದಿಲ್ಲ, ಸ್ಪ್ರೆಡ್ ಆಗಿ ನೀಟಾಗಿ ಒಂದು ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಒಂದು ಮಸಾಜ್ ಅಂತ ಹೇಳ್ಬೋದು. ನೆಕ್ಸ್ಟು ತಲೆಗೆ ಈ ಒಂದು ಪ್ಯಾಕ್ನ ಅಪ್ಲೈ ಮಾಡಿದಾದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ದೆ. ಇವತ್ತು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ಇವತ್ತು ಸಂಕಷ್ಟಹರ ಚತುರ್ಥಿ ಅಲ್ವಾ, ಹಾಗಾಗಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಹೊರಗಡೆ ಬಾಕ್ಲೂ ಕೂಡ ತೊಳೆದೆ. ಬೆಳಿಗ್ಗೆನೆ ತೊಳಿಬೇಕಾಗಿದ್ದು, ಸೊ ಲೇಟಾಗಿ ಎದ್ದಿದ್ರಿಂದ ಸಂಜೆ ಹಂಗೆ ಒಂದು 3 ಗಂಟೆ ಮೇಲೇನೆ ಈ ಕೆಲಸ ಎಲ್ಲ ಮಾಡೋದು. ಮಧ್ಯಾಹ್ನ ಟೈಮಲ್ಲಿ ಬಾಕ್ಲು ತೊಳೆಯೋದು, ಮನೆ ಕಸ ಹೊಡಿಯೋದು, ಒರೆಸೋದು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ 3 ಗಂಟೆ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನನೂ ಕೂಡ ಮಾಡ್ಕೊಂಡು ಬಂದೆ. ಹಾಗೆ ಇವತ್ತು ಬಿಸಿಲಿಲ್ಲ, ಬಟ್ ನಾನು ಹೇರ್ ಡ್ರೈಯರ್ ಏನು ಯೂಸ್ ಮಾಡೋದಿಲ್ಲ ಕೂದಲನ್ನ ಒಣಗ್ಸೋದಕ್ಕೆ. ಸುಮ್ಮನೆ ಹಾಗೆ ಲೈಟಾಗಿ ಟವಲಿಂದ ರಬ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ, ಅಥವಾ ನೀಟಾಗಿ ಟವಲಿಂದ ಗಂಟು ಹಾಕಿ ಹಾಗೆ ಬಿಡ್ತೀನಿ. ನಾನು ಪರ ಅಂತ ಎಲ್ಲ ಏನಂತಾರೆ ಡ್ರೈ ಮಾಡ್ತಾರೆ ನೋಡಿ ಕೂದಲನ್ನ, ರಪ 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 ಅಂತ ಈ ಟವಲಲ್ಲಿ ಹೊಡಿತಾ ಇರ್ತಾರೆ ಕೂದಲಿಗೆ. ಸೊ ನಾನು ಆ ರೀತಿ ಎಲ್ಲ ಡ್ರೈ ಮಾಡೋದಿಲ್ಲ, ಅದರಿಂದ ಡ್ಯಾಮೇಜ್ ಆಗುತ್ತೆ ಹೊರತು ಹೇರ್ಗೆ ಇನ್ನೇನು ಆಗೋದಿಲ್ಲ. ಅಂದರೆ ಬೇಗ ಡ್ರೈ ಆಗಬೇಕು ಅಂತ ಹಂಗೆ ಮಾಡ್ತಾರೆ, ಬಟ್ ಅದರಿಂದ ಹೇರ್ ಡ್ಯಾಮೇಜ್ ಆಗುತ್ತೆ. ಇನ್ನು ಇವತ್ತು ಪೂಜೆ ಮಾಡಬೇಕು ಅಂತ ಹೇಳ್ದೆ ಅಲ್ವಾ, ಮಂಗಳವಾರ ಸಂಕಷ್ಟಹರ ಚತುರ್ಥಿ, ಹಾಗಾಗಿ ಗಣೇಶನ ಪೂಜೆ ಮಾಡಬೇಕು. ಇವತ್ತು ಉಪವಾಸ ಇತ್ತು,
ಬಟ್ ನಾನು ಉಪವಾಸ ಎಲ್ಲ ಅಚ್ಚುಕಟ್ಟಾಗಿ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ. ಗಣೇಶ ವಿಗ್ರಹ ಇತ್ತು, ಹಾಗೆ ಇಡೋ ಬದಲು ವೀಳ್ಯದೆಲೆ ಮೇಲಿಟ್ಟು 21 ಗರಿಕೆ ಒಂದು ಕಟ್ಟಿ ಹೂ ಹಾಕಿ ನೀಟಾಗಿ ಪೂಜೆ ಮಾಡಿದ್ದೀನಿ. ಹಾಗೆ ವಾರದ ದಿನ ಹೊರಗಡೆನೂ ಕೂಡ ದೀಪ ಹಚ್ಚಿ ನಾನು ಪೂಜೆ ಮಾಡ್ತೀನಿ. ಇವತ್ತು ಆಗ್ಲೇ ಹೇಳ್ದಾಗೆ ಸಂಕಷ್ಟಿ ಜೊತೆಗೆ ವಾರನೂ ಕೂಡ ಮಂಗಳವಾರ ವಾರದ ದಿನ ಹೊರಗಡೆ ಎಲ್ಲ ದೀಪ ಹಚ್ಚಿ ಪೂಜೆನೂ ಕೂಡ ಮಾಡಿದೆ. ಅದಾದ್ಮೇಲೆ ನಾವೇನಿದ್ದೀವಿ ರೂಮು ಅಲ್ಲೂ ಕೂಡ ನಾನು ಪೂಜೆ ಮಾಡ್ತೀನಿ. ಹೊಸ್ಲಿಗೆಲ್ಲ ರೆಡಿ ಮಾಡಿ ರಂಗೋಲಿ ಎಲ್ಲ ಹಾಕಿ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಅದೇ ಫೋಟೋಗೆ ಪೂಜೆನೂ ಕೂಡ ಮಾಡ್ತೀನಿ. ಇನ್ನು ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನಮ್ಮತ್ತೆ ನನ್ನ ಮೈದ ಹೋಗ್ತಾ ಇದ್ದೀವಿ. ಅವನು ಬರಲಿಲ್ಲ, ಹಾಗಾಗಿ ಅತ್ತೆ ಮತ್ತೆ ವಾಪಸ್ ಹೋಗಿ ಅವನನ್ನು ಕರ್ಕೊಂಡು ಬಂದರು. ಇನ್ನು ಅಲ್ಲಿಂದ ಬಂದ ತಕ್ಷಣ ಒಂದೇ ಟೈಮ್ ಊಟ ಮಾಡಿದ್ದು, ಅಂದರೆ ಎದ್ದಿದ್ದೆ ಮಧ್ಯಾಹ್ನ ಅಲ್ವಾ, ಸೊ ಹಾಗಾಗಿ ಮಧ್ಯಾಹ್ನ ಒಂದೇ ಸಲ ಊಟ ಮಾಡಿದ್ದು. ಈ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ಸುಸ್ತಾಗ್ಬಿಟ್ಟಿತ್ತು, ಹೊಟ್ಟೆ ಬೇರೆ ತುಂಬ ಹಸಿತಿತ್ತು. ದೇವಸ್ಥಾನದಿಂದ ಬಂದ ತಕ್ಷಣವೇ ನನ್ನ ಹಸ್ಬೆಂಡು ದೋಸೆ ಹಾಕ್ಕೊಟ್ರು. ನಾನು ಆವಾಗಲೇ ಹೇಳ್ದಾಗೆ ಫಸ್ಟ್ಗೆ ಮಸಾಲೆ ದೋಸೆ ಆಸೆ ನೈಟ್ ಈಡೇರ್ತು. ಎಕ್ಸಾಕ್ಟಾಗಿ ಮಸಾಲೆ ದೋಸೆ ಥರನೇ ಏನಿಲ್ಲ, ಚೆನ್ನಾಗಿತ್ತು. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸಂಕಷ್ಟಿ ಇತ್ತು. ಆ್ಯಕ್ಚುಲಿ ಇವತ್ತಿನ ದಿನ ಎಲ್ಲರೂ ಉಪವಾಸ ಇರ್ತಾರೆ, ಅದರಲ್ಲೂ ಮಂಗಳವಾರ ಬಂದಿದೆ. ವರ್ಷಕ್ಕೆ 1-2 ಸಲ ಏನೋ ಬರ್ಬೋದು ಅಷ್ಟೇ, 2 ಸಲ ಬರ್ಬೋದು ಅಂತ ನನಗನ್ಸೋ ಪ್ರಕಾರ ಅಷ್ಟೇ. ತುಂಬ ಶ್ರೇಷ್ಠ. ನಾವೇನಾದರೂ ಸಂಕಷ್ಟಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮಂಗಳವಾರ ಬೀಳುತ್ತಲ್ವ ಅವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ಇವತ್ತಿಂದ ಸಂಕಷ್ಟಿ ಮಾಡೋಣ, ಉಪವಾಸ ಇರೋಣ ಅಂತಲೇ ಅಂದ್ಕೊಂಡಿದ್ದು. ನಮಗೆ ಗೊತ್ತಿರೋ ಒಬ್ಬರು ಜ್ಯೋತಿಷಿ ಹತ್ರ ಕೇಳಿದಾಗ, ಅಂದರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಯಾವ ರೀತಿ ಮಾಡಬೇಕು, ಅದಾದಮೇಲೆ ನೈಟು ನಾವು ಯಾವ ರೀತಿ ಉಪವಾಸನ ಬ್ರೇಕ್ ಮಾಡಬೇಕು ಅಂತೆಲ್ಲ ಕೇಳಿದಾಗ ಅವರು ಒಂದಷ್ಟು ಹೇಳಿದ್ರು. ಅದಾದಮೇಲೆ ನನಗೆ ಬೇಡ ಮಾಡೋದು ಅಂತ ಅನಿಸ್ತು. ಏನಂದರೆ ಇದಕ್ಕೆ ಆದಂಥ ಒಂದು ರೀತಿ ನೀತಿಗಳಿದ್ದಾವೆ ಮಾಡೋದಕ್ಕೆ. ಸುಮ್ಮನೆ ಹೆಂಗೆ ಬೇಕು ಹಂಗೆ ಮಾಡೋದಕ್ಕಾಗೋದಿಲ್ಲ. ಸಂಕಷ್ಟಹರ ಚತುರ್ಥಿ ಸಂಕಷ್ಟಗಳನ್ನ ಕಡಿಮೆ ಮಾಡ್ಕೋಬೇಕೇ ಹೊರತು ನಾವು ವ್ರತ ಮಾಡೋದ್ರಿಂದ ಸಂಕಷ್ಟನ ಜಾಸ್ತಿ ಮಾಡ್ಕೊಬಾರ್ದು ಅಲ್ವಾ. ಅಂದರೆ ಇವಾಗ ಅದಾಗಲೇ ಹೇಳ್ದಾಗೆ ಇದಕ್ಕೆ ಆದಂಥ ಒಂದು ರೀತಿ ನೀತಿಗಳಿದ್ದಾವೆ. ಅವ್ರು ಹೇಳಿದ್ರು ಅಷ್ಟನ್ನು ಕೊಂಬು ತಗೊಂಡು ನೀಟಾಗಿ ಆ ಪೌಡ್ರೆಲ್ಲ ತೊಗೊಂಡು ತೇಯ್ದುಬಿಟ್ಟು ಆ ಪೌಡ್ರಲ್ಲಿ ಗಣೇಶನ ಮಾಡಿಟ್ಟು ಗರಿಕೆ 9 ಗರಿಕೆ ಅಥವಾ 21 ಗರಿಕೆಗಳನ್ನ, ಅಂದರೆ ಒಂದೊಂದು ಕಟ್ಟಲ್ಲಿ 21 ಗರಿಕೆಗಳಿರಬೇಕು. ಹಾಗೆ 21 ಕಟ್ಟುಗಳಿರಬೇಕು. ಇಟ್ಟು ಅದು ಏನೋ ಕರ್ಪೂರ, ಲವಂಗನೋ ಚಕ್ಕೆನೋ ಅದೇನೋ ಧೂಪ ಥರ ಮಾಡಬೇಕು. ಅದಾದಮೇಲೆ ಅದು ವಿಭೂತಿ ತೊಗೊಂಡು ಹಚ್ಕೋಬೇಕು, ಏನೇನೇನೋ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಕನ್ಫರ್ಮ್ ನೀವು ಮಾಡೋದಾದರೆ ನೀಟಾಗಿ ಮಾಡಿ, ಇಲ್ಲ ಅಂದರೆ ಮಾಡೋದಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಸಂಕಷ್ಟನ ಮೈ ಮೇಲೆ ಎಳ್ಕೋಬೇಡಿ ಅಂತ ಹೇಳಿದ್ರು. ಹೌದಲ್ವಾ, ಯಾಕಂದರೆ ನಾವು A to Z ಕರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ನಾವು ಮನುಷ್ಯರು, ತಪ್ಪು ಮಾಡೋದೇ ಸಹಜ ಅಲ್ವಾ. ಇವಾಗ ಏನೋ ಒಂದು ಪೂಜೆ ಟೈಮಲ್ಲಿ ಏನೋ ಒಂದು ಆಯಿತು ಅಂತ ಅಂದಾಗ ಬಿಡು ದೇವ್ರು ತಾನೇ ಹೊಟ್ಟೆಗೆ ಹಾಕೋಂತಾನೆ, ದೇವ್ರು ಕ್ಷಮಿಸ್ಬಿಡಪ್ಪ ಅಂತ ಹುಂಡಿಗೇನೋ ಕಾಸು ಹಾಕೋದು, ದೇವರು ನಮ್ಮನ್ನ ಕ್ಷಮಿಸ್ತಾನೆ, ಈ ಥರ ಎಲ್ಲ ಅಂದ್ಕೊಂಡು ಏನಾನೋ ಒಂದು ಮಿಸ್ಟೇಕ್ ಆಗುತ್ತೆ. ಆ ಮಿಸ್ಟೇಕು ನಮಗೆ ಸಂಕಷ್ಟ ಆಗುತ್ತೆ. ಇದ್ರ ಉದ್ದೇಶನೇ ಸಂಕಷ್ಟನ ಅಂದರೆ ಸಂಕಷ್ಟಹರ ಚತುರ್ಥಿ ದಿನ ನಮ್ಮ ಸಂಕಷ್ಟಗಳನ್ನೆಲ್ಲ ಕಡಿಮೆ ಮಾಡಪ್ಪ ಅಂತ ಕೇಳ್ಕೊಳ್ಳೋದು. ನಾವೇನೋ ಮಿಸ್ಟೇಕ್ ಮಾಡೋದ್ರಿಂದ ನಮ್ಮ ಮೈ ಮೇಲೆ ಸಂಕಷ್ಟನ ಹೇಳ್ಕೊಳ್ಳೋದು ಬೇಡ ಅಲ್ಲ. ಹಾಗಾಗಿ ಅಚ್ಚುಕಟ್ಟಾಗಿ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು ಅಂತ ಹೇಳ್ಬಿಟ್ಟು ನಾನು ಮಾಡೋದಕ್ಕೆ ಹೋಗಲಿಲ್ಲ. ಅಂದಾಗೆ ಈ ಸಂಕಷ್ಟಹರ ಚತುರ್ಥಿಯ ಇನ್ನೊಂದು ಸೈಂಟಿಫಿಕ್ ರೀಸನ್ ಅಂದರೆ ತಿಂಗ್ಳಿಗೊಂದು ಸಲನಾದರೂ ಉಪವಾಸ ಇರೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಬಾಡಿಲಿರುವಂಥ ಅಂಗಾಂಗಗಳಿಗೂ ರೆಸ್ಟ್ ಸಿಗಬೇಕು ಒಂದಿನ ಫುಲ್ಲು. ಅದು ತಿಂಗಳು ಪೂರ್ತಿ ವರ್ಕ್ ಮಾಡ್ತಾನೆ ಇರ್ತವೆ, ಸೊ ರೆಸ್ಟ್ ಸಿಗಬೇಕು. ಕೊಲೆಸ್ಟ್ರಾಲ್ ಎಲ್ಲೆಲ್ಲಿದೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೈಂಟಿಫಿಕ್ಕಾಗಿ ನಮ್ಮ ಹೆಲ್ತ್ ವೈಸು ತಿಂಗಳಿಗೊಂದು ಸಲ ಉಪವಾಸ ಇರೋದು ಒಳ್ಳೆಯದು. ಜನಗಳು ಹಾಗೆ ಹೇಳಿದ್ರೆ ಕೇಳಲ್ಲ ಅಲ್ವಾ. ಹಾಗಾಗಿ ಈ ಒಂದು ದೇವರ ಹೆಸರಲ್ಲಿ ಈ ಒಂದು ಉಪವಾಸನ ತಂದರು ಅಂತ ಹೇಳ್ತಾರೆ. ಸೊ ನಾನು ಅಂದ್ಕೊಂಡೆ ಸಂಕಷ್ಟಹರ ಚತುರ್ಥಿ ಹೆಲ್ತ್ ವೈಸ್ ನೋಡೋದಾದರೆ ಇವತ್ತಿನ ದಿನ ಇದ್ದು, ನಾನು ಆಗಲೇ ಹೇಳ್ದಾಗೆ ಸುಮ್ಮನೆ ಯಾಕೆ ನಾನು ಪ್ರಾಬ್ಲಮ್ನ ತಂದ್ಕೊಬೇಕು ಅಂತ ಹೇಳ್ಬಿಟ್ಟು ಹೆಲ್ತ್ ವೈಸ್ ನೋಡೋದಾದರೆ ಯಾವತ್ತನ ಬೇರೆ ದಿನ ಒಂದಿನ ಉಪವಾಸ ಇದ್ದರೆ ನಡೆಯುತ್ತೆ. ಇವತ್ತಿನ ದಿನ ಉಪವಾಸ ಇದ್ದು ಅದೇನೋ ಆಗಿ ಯಾಕೆ ಬೇಕು.
ಸೊ ಅದಕ್ಕೆ ನಾನು ಸಂಕಷ್ಟ ಚತುರ್ಥಿನ ಮಾಡೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಯಾಕೆ ಅವರು ಹೇಳಿದ್ದು ನಿಜ, ಅದು ಏನೇನೋ ಮಂತ್ರಗಳೆಲ್ಲ ಇದ್ದಾವೆ, ಮಂತ್ರಗಳ ಹೇಳಬೇಕು, ನಮಗೆ ಬೇರೆ ಬರೋದಿಲ್ಲ ಮಂತ್ರಗಳೆಲ್ಲ. ಅಚ್ಚುಕಟ್ಟಾಗಿ ನಾವು ಡೈಲಿ ಹಿಂಗೆ ವಾರದ ಟೈಮಲ್ಲಿ ಪೂಜೆ ಮಾಡ್ತೀವಿ, ಆ ರೀತಿ ಪೂಜೆ ಮಾಡ್ಕೊಂಡು ಹೋದರೆ ಸಾಕು. ಇದು ಹಾಗೆ ನಾನು ಈ ವಿಡಿಯೋದಲ್ಲಿ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಕರೆಕ್ಟ್ ಅನಿಸಿದರೆ ಒಂದು ಲೈಕ್ ಮೂಲಕ ತಿಳಿಸಿ. ಹಾಗೆ ಏನಾದರೂ ಒಂದು ಚಿಕ್ಕ ಕರೆಕ್ಷನ್ ಇದ್ದೇ ಇರುತ್ತೆ ಅಲ್ವಾ, ನಾನು ತಪ್ಪು ಮಾಡೇ ಮಾಡ್ತೀನಿ. ಅದೇನಾದರೂ ಇತ್ತಂದರೆ ಕರೆಕ್ಷನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ಇಲ್ಲ ನೀವು ಇದನ್ನು ಕರೆಕ್ಟ್ ಮಾಡ್ಕೋಬೇಕಿತ್ತು ಅಂತ ನಾನು ರಿಪ್ಲೈ ಮಾಡ್ತೀನಿ, ತಿದ್ಕೊತೀನಿ. ಹಾಗೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮೂಲಕ ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಾನು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್.